ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಜೊತೆಗೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನೀವೇನಾದರೂ ಹೋಗಿ ಬಂದಿದ್ರೆ ಹೇಗಿತ್ತು ಅಲ್ಲಿನ ವಾತಾವರಣ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ತಿಮ್ಮಪ್ಪನಿಗೆ ಅಪಚಾರ ಆಗಿದೆ, ದೊಡ್ಡ ಅಪಚಾರವಾಗಿದೆ. ಕಳೆದ ಜಗನ್ಮೋಹನ್ ಸರ್ಕಾರದ 5 ವರ್ಷದಲ್ಲಿ 5 ದೊಡ್ಡ ಅಪಚಾರಗಳು ಆಗಿವೆಯಂತೆ. ಅದರಲ್ಲೂ ನಿಧಿ ಆಸೆಗಾಗಿ ಜಗನ್ಮೋಹನ್ ಸರ್ಕಾರ ಏನ್ ಮಾಡಿತು ಗೊತ್ತಾ? ಸಾವಿರಾರು ವರ್ಷಗಳಿಂದ ಪಾಕಶಾಲೆ ನಡೆದುಕೊಂಡು ಬರ್ತಾ ಇತ್ತು ತಿಮ್ಮಪ್ಪನ ಸನ್ನಿಧಾನದಲ್ಲಿ. ಅಂದ್ರೆ ಅನ್ನದಾಸೋಹ ನಡ್ಕೊಂಡು ಬರ್ತಾ ಇತ್ತಲ್ಲ, ಆ ಒಂದು ಪಾಕಶಾಲೆಗೆ ನಿಧಿ ಆಸೆಗಾಗಿ ಪಾಕಶಾಲೆಗೆ ಬೀಗ ಹಾಕಿತಂತೆ ಜಗನ್ ಸರ್ಕಾರ. ಹಾಗಾದ್ರೆ ತಿರುಪತಿ ಲಡ್ಡು ಮಾತ್ರ ಅಪಚಾರವಾಗಿಲ್ಲ, ಇದರ ಜೊತೆಗೆ ಇನ್ನು 5 ಅಪಚಾರಗಳು ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆಗಿವೆಯಂತೆ. ಹಾಗಾದ್ರೆ ಆ 5 ಅಪಚಾರಗಳು ಯಾವುವು? ಆ 5 ಅಪಚಾರಗಳಿಂದ ಗರುಡ ಪುರಾಣದಲ್ಲಿ ಯಾವ ಶಿಕ್ಷೆಯನ್ನ ವಿಧಿಸಬಹುದು? ದೇವರ ಕೋಪಕ್ಕೆ ನಾವೆಲ್ಲ ತುತ್ತಾಗಿ ಹೋಗ್ಬಿಡ್ತೀವ? ಮಾಜಿ ಅರ್ಚಕರು ಸ್ಫೋಟಿಸಿದಂತಹ ಆ 5 ಅಪಚಾರಗಳನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಜೊತೆಗೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನೀವೇನಾದ್ರೂ ಹೋಗಿ ಬಂದಿದ್ರೆ ಹೇಗಿತ್ತು ಅಲ್ಲಿನ ವಾತಾವರಣ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಖುದ್ದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇಂತಹದೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಹಾಗೆಯೇ ಕೋಟ್ಯಾಂತರ ಭಕ್ತರು ಅಕ್ಷರಶಃ ಕಂಗೆಟ್ಟಿದ್ದಾರೆ. ಇದೇ ಹೊತ್ತಿಗೆ ಸರಿಯಾಗಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರಧಾನ ಅರ್ಚಕರಾಗಿದ್ದ ಶ್ರೀ ರಮಣ ದೀಕ್ಷಿತರು ಬೆಚ್ಚಿ ಬೀಳಿಸೋ ಸಂಗತಿಗಳನ್ನ ತೆರೆದಿಟ್ಟಿದ್ದಾರೆ. ಶ್ರೀ ರಮಣ ದೀಕ್ಷಿತರು ಅಂದ್ರೆ ರಮಣ ದೀಕ್ಷಿತರು ಆಗಮ ಶಾಸ್ತ್ರವನ್ನ ಅರೆದು ಕುಡಿದವರು. ಭರ್ತಿ 56 ವರ್ಷ ತಿಮ್ಮಪ್ಪನಿಗಾಗಿ ಪ್ರಾಣ ಮುಡಿಪಿಟ್ಟವರು. ಹೌದು, ತಮ್ಮ ಅರ್ಧಾಯುಷ್ಯವನ್ನ ತಿರುಮಲದ ಗರ್ಭಗುಡಿಯಲ್ಲೇ ಕಳೆದ ದೈವಿಕ ಪುಣ್ಯ ಇವರಿಗಿದೆ. ಇವರು 10ನೇ ವಯಸ್ಸಿನಿಂದಲೂ ತಿಮ್ಮಪ್ಪನ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಪ್ರಧಾನ ಅರ್ಚಕರಾಗಿದ್ದವರು. ತಿಮ್ಮಪ್ಪನಿಗೆ ಯಾವ ವೇಳೆ ಎಂಥ ಪೂಜೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನೈವೇದ್ಯ ಸಮರ್ಪಣೆ ಮಾಡಬೇಕು, ಸಣ್ಣ ಅಚಾತುರ್ಯ ಆದರೆ ಪರಿಹಾರ ಏನು ಅನ್ನೋ ಪ್ರಶ್ನೆಗಳಿಗೆ ನಿದ್ದೆಯಲ್ಲೂ ಉತ್ತರಿಸಬಲ್ಲ ಆಗಮಶಾಸ್ತ್ರ ಪಂಡಿತ ಇವತ್ತು ಕಣ್ಣೀರಿಟ್ಟಿದ್ದಾರೆ. ಹಿಂದಿನ ಸರ್ಕಾರ ಅದೇ ರಮಣ ದೀಕ್ಷಿತರನ್ನ ಅಕ್ಷರಶಃ ಅಪಮಾನ ಮಾಡಿ ದೇಗುಲದಿಂದ ಹೊರಹಾಕಲ್ಪಟ್ಟಿತ್ತು. ಇಲ್ಲಸಲ್ಲದ ಆರೋಪ ಮಾಡಿ ಕೋರ್ಟ್ ಮೆಟ್ಟಿಲೇರುವಂತೆ ಮಾಡಿತ್ತು ಅನ್ನೋ ಚರ್ಚೆ ನಡೀತಾನೆ ಇದೆ. ಈ ಹಿಂದೆಯೂ ದೇಗುಲದಲ್ಲಿ ಅಪಚಾರಗಳು ನಡೀತಾ ಇವೆ ಅಂತ ನೇರವಾಗಿ ಹೇಳಿದ್ರು. ಇದೀಗ ಲಡ್ಡು ವಿಷಯದಲ್ಲಿ ಆಗಿರೋ ಅಪಚಾರ ಒಂದೇ ಅಲ್ಲ, ತಿಮ್ಮಪ್ಪನ ಸನ್ನಿಧಾನದಲ್ಲಿ 5 ಅಪಚಾರಗಳು ನಡೆದಿವೆ ಅಂತ ಬಿಕ್ಕಳಿಸುತ್ತಲೇ ಆರೋಪ ಮಾಡಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತವರು ಮೈತ್ರಿ ಸರ್ಕಾರದ ನಾಯಕರ ಆರೋಪಗಳು ಒಂದು ಕಡೆ, ಇದಕ್ಕೆ ಪ್ರತಿಯಾಗಿ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕೊಡ್ತಾ ಇರುವಂತಹ ಕ್ವಾಟ್ಲೆ ಮತ್ತೊಂದು ಕಡೆ. ಆದರೆ ಇದೇ ದೇಗುಲದಲ್ಲಿ 56 ವರ್ಷ ತಿಮ್ಮಪ್ಪನ ಪೂಜೆ ಮಾಡಿದ್ದ ರಮಣ ದೀಕ್ಷಿತರ ಹೇಳಿಕೆ ಅಕ್ಷರಶಃ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕಂದ್ರೆ ಜಗನ್ ಸರ್ಕಾರದ ಅವಧಿಯಲ್ಲಿ 5 ವರ್ಷ 5 ಮಹಾಪಾಪಗಳು ನಡೆದಿವೆ ಅಂತ ಹೇಳಲಾಗ್ತಿದೆ. ಮತ್ತೊಮ್ಮೆ ಇವೆಲ್ಲವನ್ನ ನೋಡುವ ಪಾಪ ಕೂಡ ನಮಗೆ ಕಾಡ್ತಾಗಿದೆ ಅಂತ ಅನಿಸ್ತಿದೆ. ಎಷ್ಟೋ ಸಲ ಈ ವಿಚಾರವನ್ನ ಅವತ್ತಿನ ಚೇರ್ಮನ್ ಹಾಗೂ ಇಒಗೆ ಗಮನಕ್ಕೆ ತಂದು ಪ್ರಸಾದದಲ್ಲಿ ಗುಣಮಟ್ಟವಿಲ್ಲ, ಮೊದಲಿನಂತೆ ಇಲ್ಲ ಅಂತ, ಪ್ರಸಾದದ ಪರಿಣಾಮಗಳು ಸರಿಯಾದ ರೀತಿಯಲ್ಲಿ ದೇವರಿಗೆ ಸಮರ್ಪಣೆಯಾಗ್ತಾ ಇಲ್ಲ, ಆಗಮಶಾಸ್ತ್ರದ ಪ್ರಕಾರ ಸರಿಯಾದ ಸಂದರ್ಭ ನೈವೇದ್ಯ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಯಾವುದೇ ಕ್ರಮ ಕೈಗೊಳ್ಳಲೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನನ್ನದು ಏಕಾಂಗಿ ಹೋರಾಟ ಅಂತ ಹೇಳಿದ್ರು. ಜಗನ್ಮೋಹನ್ ಸರ್ಕಾರದಲ್ಲಿ ಈ ಒಂದು ಅರ್ಚಕರು ಸತ್ಯವನ್ನ ಬಾಯ್ಬಿಟ್ಟಾಗ ಅವರನ್ನೇ ಉಚ್ಚಾಟನೆ ಮಾಡಿ ಹೊರಗಡೆ ಹಾಕಿದ್ರು. ಹಾಗಾದ್ರೆ ರಮಣ ದೀಕ್ಷಿತರು 5 ಅಪಚಾರಗಳನ್ನ ಹೇಳಿದ್ದಾರೆ. ಆ 5 ಅಪಚಾರಗಳನ್ನೇ ಒಂದೊಂದಾಗಿ ಹೇಳ್ತೀವಿ ನೋಡಿ. ಹಸುವಿನ ತುಪ್ಪವನ್ನೇ ಅಪವಿತ್ರಗೊಳಿಸಿದ್ದು, ಹಸುವಿನ ತುಪ್ಪದ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದು ಇದೇ ಜಗನ್ಮೋಹನ್ ಸರ್ಕಾರ. ಆಗಮಶಾಸ್ತ್ರದಲ್ಲಿ ಹಸುವಿಗೆ ಪವಿತ್ರ ಸ್ಥಾನ ಇದೆ, ತಾಯಿಯ ಸ್ಥಾನವಿದೆ. ಅಂತ ಅಮ್ಮನನ್ನೇ ನಕಲಿ ವಸ್ತುಗಳ ಮೂಲಕ ಅಪವಿತ್ರಗೊಳಿಸುವುದು ದೊಡ್ಡ ಘನಘೋರ ಅಂತ ಎಂದಿದ್ದಾರೆ. ಮೂಲತಃ ಒಬ್ಬ ವಿಜ್ಞಾನಿಯಾಗಿ ತುಪ್ಪದ ಪ್ರಯೋಗಾಲಯದ ವರದಿಯನ್ನ ನೋಡಿದ್ದರು. ಅದರಲ್ಲಿಯೂ ಸಹ ಪ್ರಾಣಿಗಳ ಕೊಬ್ಬು, ತರಕಾರಿಗಳ ಎಣ್ಣೆ, ಹಲವು ಪದಾರ್ಥಗಳು ಮಿಶ್ರಣ ಆಗಿರೋದನ್ನ ಇವರು ಕಂಡಿದ್ರು. ಪರಿಶುದ್ಧವಾದ ಹಾಲಿನಿಂದ ತಯಾರಿಸಿದ ತುಪ್ಪದಲ್ಲಿ ಕೊಬ್ಬಿನಂತಹ ಪದಾರ್ಥಗಳು ಮಿಶ್ರಣ ಆಗೋದಿಲ್ಲ, ಇದು ಅಪವಿತ್ರ ಅಂತ ಹೇಳಿದ್ದಾರೆ. ಜಗನ್ ಸರ್ಕಾರದಲ್ಲಿ ಶುದ್ಧ ಹಸುವಿನ ತುಪ್ಪವನ್ನ ಬಳಸದೆ ದೇವರಿಗೆ ನೈವೇದ್ಯವನ್ನ ಮಾಡ್ತಾ ಇದ್ರು. ಇದು ಅಪಚಾರ 1 ಅಂತ ಹೇಳಿದ್ದಾರೆ.
ಇನ್ನು ಅಪಚಾರ 2 ಏನಂತಂದ್ರೆ ಆಗಮಶಾಸ್ತ್ರಕ್ಕೆ ವಿರುದ್ಧವಾಗಿ ಲಡ್ಡು ತಯಾರಿಸಿದ್ದು. ಆಗಮಶಾಸ್ತ್ರದ ಪ್ರಕಾರವೇ ತಿಮ್ಮಪ್ಪನಿಗೆ ಪ್ರಸಾದ ತಯಾರಾಗಬೇಕು. ಮುಂಜಾನೆಯ ಪೂಜೆಯಿಂದ ಹಿಡಿದು ರಾತ್ರಿಯ ಮಂಗಳಾರತಿಯ ತನಕ ಹಸುವಿನ ತುಪ್ಪ ಅತ್ಯಮೂಲ್ಯ ಬಹುಮುಖ್ಯವಾಗಿದೆ. ಆದರೆ ಆಗಮಶಾಸ್ತ್ರವನ್ನೇ ಧಿಕ್ಕರಿಸಿ ಲಡ್ಡು ಪ್ರಸಾದ ತಯಾರಿಸಿದ್ದು ಮಹಾಪಾಪ ಎನ್ನುತ್ತಿದ್ದಾರೆ ದೀಕ್ಷಿತರು. ಹಾಗೇನೆ ಅನ್ನಪ್ರಸಾದದಲ್ಲೂ ಸಹ ನಕಲಿ ತುಪ್ಪವನ್ನು ಬಳಸಿ ಪೊಂಗಲ್, ಸಕ್ಕರೆ ಪೊಂಗಲ್, ಕೇಸರಿಬಾತ್ ಮೊದಲಾದವುಗಳನ್ನು ಆ ತುಪ್ಪವನ್ನು ಬಳಸ್ತಾ ಇದ್ರಂತೆ. ಇದನ್ನು ನಮ್ಮ ಕೈಯಿಂದಲೇ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದದ್ದು ದುರಾದೃಷ್ಟ ಕೂಡ ಅಂತ ಹೇಳಿದ್ರು. ಇದು ಕೂಡ ಅಪಚಾರ ಆಗಿದೆ. ಇನ್ನು ಅಪಚಾರ 3, 1 ತಿಂಗಳ ಕಾಲ ಪಾಕಶಾಲೆಗೆ ಬೀಗ ಹಾಕಿದ್ದು. ಪಾಕಶಾಲೆಗೆ ನುಗ್ಗಿ ನಿಧಿ ಆಸೆಗಾಗಿ ಅಪವಿತ್ರಗೊಳಿಸಿದ್ರು. 1 ತಿಂಗಳ ಕಾಲ ಪಾಕಶಾಲೆಗೆ ಬೀಗ ಹಾಕಿದ್ರು. ತಿರುಮಲದ ಚರಿತ್ರೆಯಲ್ಲಿ ಒಂದೇ ಒಂದು ದಿನವೂ ಪಾಕಶಾಲೆಗೆ ಬೀಗ ಬಿದ್ದಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಹೊರಗಿನಿಂದ ದೇವರಿಗೆ ಪ್ರಸಾದ ಮಾಡಿಸಿ ಸಮರ್ಪಣೆ ಮಾಡಲಾಗ್ತಾ ಇತ್ತು. ಇದು ಆಗಮಶಾಸ್ತ್ರದ ಅಕ್ಷಮ್ಯ ಅಪರಾಧ ಅಂತ ದೀಕ್ಷಿತರು ಹೇಳಿದ್ದಾರೆ. ಇನ್ನು ಅಪಚಾರ 4, ಆಗಮಶಾಸ್ತ್ರದಂತೆ ನೈವೇದ್ಯ ಸಮರ್ಪಣೆ ಆಗಲೇ ಇಲ್ಲ. ಅನ್ನಪ್ರಸಾದದಲ್ಲೂ ಸಹ ಕಳಪೆ ಸಾಮಗ್ರಿಗಳನ್ನು ಬಳಕೆ ಮಾಡಲಾಗ್ತಾಗಿತ್ತು. ತಿಮ್ಮಪ್ಪನಿಗೆ ಸಮರ್ಪಣೆಯಾಗ್ತಾ ಇದ್ದಂತಹ ಪೊಂಗಲ್, ಸಕ್ಕರೆ ಪೊಂಗಲ್, ದದ್ದೋಜನಂನಲ್ಲೂ ಕೂಡ ಕಳಪೆ ಹಸುವಿನ ಹಾಲು, ತುಪ್ಪವನ್ನ ಬಳಕೆ ಮಾಡಲಾಗ್ತಾಗಿತ್ತು. ಇದು ತಿಮ್ಮಪ್ಪನಿಗೆ ಮಾಡುವ ಅನ್ಯಾಯ ಅಂತ ರಮಣ ದೀಕ್ಷಿತರು ಹೇಳಿದ್ರು. ಅದಲ್ಲದೆ ನೈವೇದ್ಯ ಸಮರ್ಪಣೆಯಾಗುವಂತಹ ಸಂದರ್ಭದಲ್ಲಿ ಸ್ವಾಮಿಗೆ ಯಾವ ವೇಳೆ ನೈವೇದ್ಯ ಕೊಡಬೇಕು ಅನ್ನುವಂತಹದ್ದು ಕೂಡ ಆಗಮಶಾಸ್ತ್ರದಲ್ಲಿ ನಿರ್ಣಯಿಸಲಾಗಿದೆ ಮತ್ತು ಬರೆದಿಡಲಾಗಿದೆ. ಆ ಪ್ರಕಾರ ಯಾವತ್ತೂ ಕೂಡ ಪೂಜೆ ಪುನಸ್ಕಾರ ಆಗಲಿಲ್ಲ, ನೈವೇದ್ಯ ದೇವರಿಗೆ ಸಮರ್ಪಣೆ ಆಗಲಿಲ್ಲ. ಇದು ದೊಡ್ಡ ಅಪಚಾರ ಅಂತ ಆಗಮಶಾಸ್ತ್ರದಲ್ಲಿ ಬರೆದಿದ್ದನ್ನ ಉಲ್ಲೇಖ ಮಾಡಿದ್ದಾರೆ ದೀಕ್ಷಿತರು. ಇನ್ನು ಅರ್ಚಕರಿಗೆ ಒತ್ತಡ, ನೈವೇದ್ಯಕ್ಕೂ ಆತುರದ ಆದೇಶವನ್ನ ನೀಡಿದ್ರಂತೆ ಜಗನ್ಮೋಹನ್ ಸರ್ಕಾರ. ನೈವೇದ್ಯವನ್ನ 10 ನಿಮಿಷದಲ್ಲಿ ಮುಗಿಸಬೇಕು ಅಂತ ಆದೇಶ ಕೊಡುವುದು ಅಪಚಾರವೇ ಆಗಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರಸಾದ ಸಮರ್ಪಣೆ ಮಾಡಬೇಕು. ಆತುರದ ಆದೇಶಗಳ ಮೂಲಕ ಆಗಮಶಾಸ್ತ್ರಕ್ಕೆ ಅಪಮಾನ ಮಾಡಿದ್ದಾರೆ. ಈ ಎಲ್ಲ ತಪ್ಪುಗಳ ಕಾರಣಕ್ಕೆ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ. ಇದಕ್ಕಾಗಿ ಏನು ಮಾಡಬೇಕು ಅನ್ನೋ ಪರಿಹಾರವನ್ನು ರಮಣ ದೀಕ್ಷಿತರು ತಿಳಿಸಿದ್ದಾರೆ. ನೈವೇದ್ಯ ಮಾಡುವಂತಹ ಸಮಯವನ್ನ ಸಹ ತಗ್ಗಿಸಿ 10 ನಿಮಿಷದಲ್ಲಿ ಆಗಬೇಕು, 15 ನಿಮಿಷದಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ರಂತೆ. ಅರ್ಚಕರ ಮೇಲೆ ಒತ್ತಡ ಹಾಕ್ತಾ ಇದ್ರಂತೆ, ಬೇಗ ಮುಗಿಸಿ ಅಂತ ಅವರನ್ನ ತಳ್ತಾ ಇದ್ರಂತೆ. ಇವೆಲ್ಲವೂ ಕೂಡ ನಡೀತಾ ಇತ್ತು ಈ 5 ವರ್ಷಗಳ ಹಿಂದೆ. ಇವೆಲ್ಲವೂ ಕೂಡ ಸ್ವಾಮೀಜಿಗಳಿಗೆ ದೊಡ್ಡ ಅಪಚಾರ ಮಾಡಿದ್ದಾರೆ ಅಂತ ಈಗ ದೀಕ್ಷಿತರು ಹೇಳ್ತಾ ಇದ್ದಾರೆ. ತಿರುಪತಿ ಲಡ್ಡುಗಳ ತಯಾರಿಕೆ 300 ವರ್ಷಗಳ ಹಿಂದಿನಿಂದಲೂ ಆರಂಭವಾಗಿದೆ ಅಂತ ಹೇಳಲಾಗುತ್ತೆ. ಮೊದಲಿಗೆ ಲಡ್ಡು ವಿತರಣೆ ಆರಂಭವಾಗಿದ್ದು 1715ರಲ್ಲಿ. 2009ರಲ್ಲಿ ತಿರುಪತಿ ಲಡ್ಡು ಜಿಐ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಜಿಐ ಅಂದ್ರೆ ನಿರ್ದಿಷ್ಟ ಭೌಗೋಳಿಕ ಮೂಲ ಹೊಂದಿರುವುದು, ಯಾವುದೇ ಉತ್ಪನ್ನ ಗುಣಲಕ್ಷಣ ಭೌಗೋಳಿಕ ಸ್ಥಳ ಹೊಂದಿರುವುದು. ಜಿಐ ಸ್ಥಾನವು ತಿರುಪತಿ ಲಡ್ಡು ಹೆಸರಲ್ಲಿ ಬೇರೆಯವರು ಲಡ್ಡುವನ್ನ ಮಾರಾಟ ಮಾಡುವುದನ್ನ ತಡೆಗಟ್ಟುತ್ತದೆ. ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ವಿಶೇಷ ಪ್ರಸಾದವಾಗಿ ಲಡ್ಡುವನ್ನ ನೀಡಲಾಗುತ್ತೆ ಮತ್ತು ಭಕ್ತರು ಅದನ್ನ ಬಹಳ ಗೌರವ ಮತ್ತು ನಂಬಿಕೆಯಿಂದ ಸ್ವೀಕರಿಸುತ್ತಾರೆ. ಇಂತಹ ತಿರುಪತಿ ದೇಗುಲದ ಲಡ್ಡು ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ವಿಪರ್ಯಾಸ. ಈ ಎಲ್ಲ ವಿವಾದಗಳು ಇದ್ರೂ ಕೂಡ ಕಳೆದ 3-4 ದಿನಗಳಲ್ಲಿ ಲಡ್ಡು ಮಾರಾಟ ಗಣನೀಯವಾಗಿ ಹೆಚ್ಚಿದೆ. ಈ ವಿಷಯವನ್ನ ಟಿಟಿಡಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ತುಪ್ಪ ಖರೀದಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾಗಿದ್ದೇವೆ. ತುಪ್ಪ ತಯಾರಿಕೆಯಲ್ಲಿ ಮಾರುಕಟ್ಟೆಯಲ್ಲಿ ಹೆಸರನ್ನು ಮತ್ತು ಜನರ ವಿಶ್ವಾಸವನ್ನ ಪಡೆದಿರುವ ಸಂಸ್ಥೆಯಿಂದ ಮಾತ್ರ ಇನ್ನು ಮುಂದೆ ಖರೀದಿ ಮಾಡ್ತೇವೆ ಅಂತ ಟಿಟಿಡಿ ಅಧಿಕಾರಿ ಶ್ಯಾಮಲಾ ರಾವ್ ಹೇಳಿದ್ದಾರೆ. ವಿವಾದ ಹೊರಬಿದ್ದ ನಂತರದ 3 ದಿನದಲ್ಲಿ ಲಡ್ಡು ಮಾರಾಟ ಸಂಖ್ಯೆ ಹೀಗಿದೆ. ಸೆಪ್ಟೆಂಬರ್ 19ರಂದು 3,29,660 ಲಡ್ಡು ಮಾರಾಟವಾಗಿದೆ. ಸೆಪ್ಟೆಂಬರ್ 20ರಂದು 3,17,954 ಲಡ್ಡುಗಳನ್ನು ಭಕ್ತರು ಪಡೆದಿದ್ದಾರೆ. ಸೆಪ್ಟೆಂಬರ್ 21ರಂದು 3,67,607 ಲಡ್ಡು ಮಾರಾಟವಾಗಿದೆ ಅಂತ ಟಿಟಿಡಿ ಮಾಹಿತಿಯನ್ನ ಕೊಟ್ಟಿದೆ. ವಿಶೇಷ ದಿನಗಳನ್ನು ಹೊರತುಪಡಿಸಿ ತಿರುಪತಿ ದೇವಾಲಯದಲ್ಲಿ ಅಂದಾಜು ಪ್ರತಿದಿನ 2.5ರಿಂದ 3 ಲಕ್ಷ ಲಡ್ಡು ತಯಾರಿಸಲಾಗ್ತಾಗಿತ್ತು. ಈಗ ಅದನ್ನು 3.5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಆ ಮೂಲಕ ಆಸ್ತಿಕರ ನಂಬಿಕೆಗೆ ಪೆಟ್ಟು ಬಿದ್ದರೂ ಲಡ್ಡು ಮಾರಾಟದಲ್ಲಿ ಇಳಿಮುಖವಾಗಿಲ್ಲ ಅನ್ನೋದೇ ಗಮನಿಸಬೇಕಾದ ವಿಷಯ. ಅದೇನೇ ಆಗಲಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರೋ ಅಪಚಾರದ ಶುದ್ಧೀಕರಣ ಕಾರ್ಯ ನಡೀತಾಗಿದೆ. ಈಗಿನ ಲಡ್ಡು ಪರಿಶುದ್ಧವಾದ ನಂದಿನಿ ತುಪ್ಪದಿಂದ ತಯಾರಾಗ್ತಾಗಿದೆ. ಭಕ್ತರೂ ಕೂಡ ಭಕ್ತಿಯಿಂದ ಮತ್ತೆ ತಿಮ್ಮಪ್ಪನ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ.
ಇನ್ನು ಹೀಗೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅನುದಿನ ಅನುಕ್ಷಣ ಕಳೆದ 5 ವರ್ಷಗಳಲ್ಲಿ 5 ಅಪಚಾರ ಆಗಿದೆ ಅನ್ನೋ ಗುರುತರ ಆರೋಪವನ್ನ ರಮಣ ದೀಕ್ಷಿತರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂಥ ಮಹಾಪಾಪ ಘನಘೋರ ಶಿಕ್ಷೆ ನೀಡುತ್ತದೆ. ಅದರಲ್ಲೂ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರೋ ಶಿಕ್ಷೆಯನ್ನ ವಿಧಿಸ್ತಾನೆ ವಿಧಿ ಅನ್ನುವಂತಹ ಸುಳಿವನ್ನ ನೀಡಿದ್ದಾರೆ.